ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ವಿಶ್ವಾವಸು ಸಂವತ್ಸರ ದೇವರಿಗೆ ಸಮರ್ಪಿತವಾಗ್ತಾ ಇದೆ. ಈ ಪರಾಭವ ಸಂವತ್ಸರ ಪ್ರಾರಂಭವಾದಾಗ ಕುಂಭರಾಶಿಯವರು ಹೇಗಿರಬೇಕು, ಅವರಿಗೆ ಹೇಗಿದೆ ಗ್ರಹಚಾರಗಳೆಲ್ಲವೂ ಕೂಡ, ಗೋಚಾರದಲ್ಲಿ ಅವರಿಗೆ ಶುಭಾಶುಭಗಳೆಲ್ಲವೂ ಕೂಡ ಹೇಗಿದೆ, ಹಾಗೂ ಅದಕ್ಕೆ ಏನು ಪರಿಹಾರ, ಇದೆಲ್ಲವನ್ನು ಕೂಡ ಇವತ್ತಿನ ದಿವಸ ನಾವು ಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ ಬನ್ನಿ. ಕುಂಭರಾಶಿಯವರು ಸಾಮಾನ್ಯವಾಗಿ ತುಂಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ತುಂಬ ಒಳ್ಳೆಯವರಾಗಿರ್ತಾರೆ. ಇಂತಹ ಕುಂಭರಾಶಿಯವರಿಗೆ ಈಗಾಗಲೇ ಗುರು ಪಂಚಮ ಸ್ಥಾನದಲ್ಲಿ ಇದ್ದಾನೆ. ಗುರು ಪಂಚಮ ಸ್ಥಾನದಲ್ಲಿ ಇರೋದರಿಂದಾಗಿ ಅವರು ವಿದ್ಯೆಯಲ್ಲಿ ತುಂಬ ಅಭಿರುಚಿಯನ್ನು ಹೊಂದಿದ್ದಾರೆ, ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ತಾ ಇದ್ದಾರೆ, ಒಳ್ಳೆಯ ನಾಲೆಡ್ಜ್ ಪಡೆದುಕೊಳ್ತಾ ಇದ್ದಾರೆ. ಹಾಗೂ ಅವರ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದಾಗ್ತಾ ಇದೆ. ಮಕ್ಕಳು ಕೂಡ ಹೇಳಿದಂತೆ ಕೇಳ್ತಾ ಇದ್ದಾರೆ ಕುಂಭರಾಶಿಯವರಿಗೆ. ಮತ್ತು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದೆ, ಮಕ್ಕಳಾಗಿರೋ ಕೂಡ ಮಕ್ಕಳಿಂದ ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ. ಹೀಗೆ ಕುಂಭರಾಶಿಯವರಿಗೆ ಈಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರೋದ್ರಿಂದಾಗಿ ಅವರ ಕಾರ್ಯಸಿದ್ಧಿಗಳು ಚೆನ್ನಾಗಾಗ್ತಾ ಇದೆ. ಜೂನ್ ತಿಂಗಳ ತನಕವೂ ಕೂಡ ಅವರಿಗೆ ಗುರು ಅನುಗ್ರಹ ತುಂಬ ಚೆನ್ನಾಗೇ ಇರುತ್ತೆ. ಆದರೆ ಇವರಿಗೆ ಏನು ಸಮಸ್ಯೆ ಆಗಿದೆ ಅಂತಂದರೆ ಅವರಿಗೆ ರಾಶಿಯಲ್ಲಿಯೇ ರಾಹು ಕೂತಿದ್ದಾನೆ. ಈಗ ಕುಂಭದಲ್ಲೇ ರಾಹು ಇರೋದರಿಂದಾಗಿ ಜನ್ಮದಲ್ಲಿ ರಾಹು, ಆದ್ದರಿಂದ ಅವನು ತುಂಬ ಚಿಂತೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಚಿಂತೆ ಜಾಸ್ತಿ ಆಗಿದೆ, ಹಾಗೂ ಅವರ ತಲೆ ಹಾಳಾಗ್ತಾ ಇರುತ್ತೆ ಆಗಾಗ. ಕೇತು ಕೂಡ ಸಪ್ತಮ ಸ್ಥಾನದಲ್ಲಿ ಇದ್ದು ಲಗ್ನವನ್ನೇ ನೋಡ್ತಾ ಇರೋದ್ರಿಂದಾಗಿ ರಾಹು ಮತ್ತು ಕೇತುಗಳ ಉಪದ್ರವದಲ್ಲಿ ಕುಂಭರಾಶಿಯವರು ಈ ವರ್ಷ ಕಳೆಯುವಂತೆ ಆಗಿದೆ. ಮತ್ತು ಜೂನ್ ತಿಂಗಳಿಂದ ಷಷ್ಠ ಸ್ಥಾನಕ್ಕೆ ಗುರು ಬರ್ತಾನೆ. ಆದ್ದರಿಂದ ಇವರಿಗೆ ಗುರುಬಲ ಕೂಡ ಕಮ್ಮಿ ಆಗಿಬಿಡುತ್ತೆ. ಈ ಕಡೆ ರಾಹು ಕೇತುಗಳ ಉಪದ್ರವ, ಗುರುವಿನ ಅನುಗ್ರಹವೂ ಕೂಡ ತಪ್ಪಿ ಹೋಗುತ್ತೆ, ಚಿಂತೆ ಜಾಸ್ತಿ ಆಗುತ್ತೆ. ಕುಂಭರಾಶಿಯವರು ಸಾಮಾನ್ಯವಾಗಿ ತುಂಬ ಒಳ್ಳೆಯ ಸ್ವಭಾವನ ಹೊಂದಿರ್ತಾರೆ. ಜ್ಯೋತಿಷ್ಯದಲ್ಲಿ ಹೇಳಬೇಕಾದ್ರೆ ಕುಂಭರಾಶಿಯವರ ವ್ಯಕ್ತಿತ್ವ ಹೇಗೆ ಅಂತಂದರೆ, ತಮ್ಮಲ್ಲಿ ಏನಿರುತ್ತೋ ಎಲ್ಲವನ್ನೂ ಕೂಡ ಕೊಟ್ಟು ಖಾಲಿ ಮಾಡ್ಕೊಳ್ತಾರಂತೆ. ಯಾಕೆಂದರೆ ಅದು ಕುಂಭ ಅಂದರೆ ಖಾಲಿ ಘಟ, ಅದು ಒಳಗಡೆ ಏನೂ ಇರಲ್ಲ. ಹಾಗೆ ಇವರು ಕೂಡ ತಮ್ಮಲ್ಲಿ ಇರುವಂಥದ್ದು ಎಲ್ಲವನ್ನೂ ಕೂಡ ಇನ್ನೊಬ್ಬರಿಗೆ ಕೊಟ್ಟು ಅವರು ಖಾಲಿ ಮಾಡ್ಕೊಳ್ತಾ ಇರ್ತಾರೆ. ಮತ್ತೇನಾದರೂ ತುಂಬಿಸ್ಕೊಂಡ್ರೆ ಮತ್ತೆ ಕೊಡ್ತಾರೆ. ಅದು ಕುಂಭರಾಶಿಯವರ ಸ್ವಭಾವವಾಗಿರುತ್ತೆ. ಅವರು ಹೇಳಿದ್ದನ್ನು ಅದಕ್ಕೊಂದು ಯಾರು ಏನು ಹೇಳಿದ್ರೂ ಆ ಮಾತನ್ನು ನೆಗ್ಲೆಕ್ಟ್ ಮಾಡಲ್ಲ. ಮತ್ತು ಇವರಿಗೆ ಬರವಣಿಗೆಯಲ್ಲಿ ಒಳ್ಳೆ ಆಸಕ್ತಿ ಇರುತ್ತೆ. ಮತ್ತು ಯಾರು ಏನು ಹೇಳಿದ್ರೂ ಒಂದೇ ಸತಿ ಅದನ್ನು ನಂಬಲ್ಲ, ಅದನ್ನು ಹಾಗೆ ಅವರು ಸ್ವೀಕಾರ ಮಾಡಲ್ಲ. ಹೊಸ ಚಿಂತನೆಯನ್ನು ಅಳವಡಿಸಿಕೊಳ್ತಾರೆ, ಅದನ್ನು ಬೇರೆ ರೀತಿಯಲ್ಲಿ ಅವರು ಆಲೋಚನೆ ಮಾಡ್ತಾರೆ. ಸೃಜನಶೀಲತೆ ಇರುತ್ತೆ, ಹಾಗೂ ಹೊಸ ಕಾರ್ಯಗಳನ್ನು ರೂಪುರೇಷೆ ಮಾಡ್ತಾರೆ. ಅವರು ಯಾರನ್ನಾದರೂ ನಾವು ಆರ್ಕಿಟೆಕ್ಟು ಇಂಥವರೆಲ್ಲ ಇರ್ತಾರಲ್ಲ, ಕುಂಭರಾಶಿಯವ್ರನ್ನ ಇಟ್ಕೊಳ್ಬೇಕು. ಯಾಕೆಂದರೆ ಅವರಲ್ಲಿ ಒಂದು ಡಿಫ್ರೆಂಟ್ ಯೋಚನೆಗಳು ಇರುತ್ತೆ. ಮತ್ತು ಅಂಥ ಕುಂಭರಾಶಿಯವರ ಮಾರ್ಗದರ್ಶನದಲ್ಲಿ ನಾವಿದ್ದರೆ ಅವರೊಂದು ಹೊಸ ವಿಚಾರಗಳನ್ನು ಕೊಡ್ತಾರೆ. ಉಳಿದ ರಾಶಿಯವರಿಗೆ ಅಷ್ಟು ಬೇಗ ಹೊಸ ಚಿಂತನೆಗಳು ಸಿಗೋಲ್ಲ. ಆದ್ದರಿಂದ ಕುಂಭರಾಶಿಯವರಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ಇದೆ. ಆದರೆ ಈ ವರ್ಷ ಅವರಿಗೆ ಜೂನ್ ತಿಂಗಳಿಂದ ಸ್ವಲ್ಪ ಕಷ್ಟದ ಕಾಲ ಪ್ರಾಪ್ತವಾಗ್ತಾ ಇದೆ. ಅದಕ್ಕೋಸ್ಕರ ಅವರು ಏನು ಮಾಡಬೇಕು ಅಂದರೆ, ಯುಗಾದಿ ದಿವಸದಿಂದಲೇ 48 ದಿವಸಗಳ ಕಾಲ ಅಖಂಡವಾಗಿ ಅವರು ದೇವರ ಸೇವೆಯನ್ನು ಅವರು ಮಾಡಬೇಕು. ನಾವು ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಯುಗಾದಿ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸೇವೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ 48 ದಿವಸಗಳ ಕಾಲ ಈ ಅಖಂಡ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಈಗಾಗಲೇ ನಾನು ಏನೇನು ಹೇಳಿದೆ ಆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ. ಆ ಸಮಸ್ಯೆಗಳೆಲ್ಲವೂ ಕೂಡ ದೇವರೇ ಅದನ್ನು ಪರಿಹಾರ ಮಾಡ್ತಾನೆ. ಬರುವಂಥ ಸಮಸ್ಯೆಗಳನ್ನು ಕೇವಲ ಕಣ್ಣಿನಿಂದ ತೋರಿಸಿ ಅದನ್ನು ಪರಿಹಾರ ಮಾಡಿಬಿಡ್ತಾನೆ. ಆದ್ದರಿಂದ ಈಗಲೇ ನೀವು ಮುಂಜಾಗ್ರತೆಯಿಂದ ಕುಂಭರಾಶಿಯವರು ಈ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಆಚರಿಸಿ, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಂತೆ ದೇವರ ಪಾದಗಳನ್ನು ನಾವು ಶರಣಾಗತರಾದರೆ ಎಲ್ಲ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನು ಪರಿಹಾರವಾಗುತ್ತೆ. ಆದ್ದರಿಂದ ನೀವು 48 ದಿವಸಗಳ ಕಾಲ ಈ ಶ್ರೀಕರ ನಾರಾಯಣ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ಹೆಸರುಗಳನ್ನು ಉದ್ದೇಶಿಸಿಕೊಂಡು ನಾವು ಆ ಸೇವೆಯನ್ನು ಆಚರಿಸ್ತೀವಿ. ಹಾಗೂ ನಿತ್ಯವೂ ನಿಮಗೆ ಸದ್ವಿದ್ಯೆ, ಧ್ಯಾನ ಮೊದಲಾದವುಗಳ ಮೂಲಕ ಉತ್ತಮ ಮಾರ್ಗದರ್ಶನಗಳನ್ನು ಕೂಡ ಮಾಡ್ತೀವಿ. ನಿಮ್ಮ ಜೊತೆ 48 ದಿವಸಗಳ ಕಾಲವೂ ಕೂಡ ಸಂಪರ್ಕದಲ್ಲಿ ನಾವು ಇರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.